ಸೊ ನಾವು ಇವತ್ತು ಹೋಗ್ತಾ ಇರೋದು ಇವಾಗ ನಾವು ಹೋಗೋ ಪ್ಲೇಸ್ ಹೆಸರು ಇದು ಇಷ್ಟ ಇದೆ ಏನಂತಂದ್ರೆ ಬೇರೆ ಜನರಿಗೆ ತೊಂದರೆ ಆಗಬಾರ್ದು, ಊರಲ್ಲಿರೋ ಪ್ಲೇಸ್ಗಳಿಗೆ ತೊಂದರೆ ಆಗಬಾರ್ದು ಅಂತ ಅವರು World War II ಎಲ್ಲ ತುಂಬಾ ಕಷ್ಟಪಟ್ಟಿದೆ ಈ ಊರು. ಸೊ ಅವಾಗಲೂ ಎಲ್ಲ ಹಂಗಾಗಿ ಒಟ್ಟು ಜನಗಳಿಗೆ ಮತ್ತೆ ಬಿಷಪ್ಗೆ ಮಿಡಲ್ ಅಲ್ಲಿ ಒಟ್ಟು ಜಗಳ ಆಗ್ಬಿಟ್ಟಿತ್ತು. ಹಂಗಾಗಿ ಬಿಷಪ್ ಇವ್ರ ಜೊತೆ ಜಗಳಾಡಿ ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಾವು ಇವತ್ತು ಹೋಗ್ತಾ ಇರೋದು ಬ್ಯಾಂಬರ್ಗ್ ಅಂತ ಒಳ್ಳೆ ಹಿಸ್ಟಾರಿಕಲ್ ಒಂದು ಸ್ಟೋರಿ ಇರೋ ಒಂದು ಜಾಗ. ಒಂದು 1000 ವರ್ಷವರೆಗೂ ಒಂದು ಫುಲ್ ಒಳ್ಳೆ ಒಂದು ಹಿಸ್ಟ್ರಿ ಇದೆ ಅದಕ್ಕೆ. ಸೊ ಹೋಗೋಣ, ಎಂಜಾಯ್ ಮಾಡೋಣ. ನನ್ನ ಫ್ರೆಂಡ್ಸು ಬರ್ತಿದ್ದಾರೆ, ಅವರಿಗೋಸ್ಕರ ವೇಟಿಂಗ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇವಾಗ ಟ್ರೈನ್ ಬರುತ್ತೆ, ಹೋಗ್ಬಿಟ್ಟು ಒಳ್ಳೆ ಒಂದು ಸೀನ್ ನೋಡ್ಕೊಂಡು ಬರೋಣ. ಬ್ಯಾಂಬರ್ಗ್ನ ನೋಡಿ ನಿಮಗೂ ತೋರಿಸ್ತೀನಿ, ನೀವು ನೋಡಿ ಎಂಜಾಯ್ ಮಾಡಿ. ಓಕೆ, ಸೊ ದಿಸ್ ಈಸ್ ಬ್ಯಾಂಬರ್ಗ್. ನೀವು ನೋಡ್ತಿದ್ದೀರಲ್ವಾ, ಇದೆ ಬ್ಯಾಂಬರ್ಗು. ಇಲ್ಲಿ ನೋಡಿ, ಇವನೊಬ್ಬ ನನ್ನ ಫ್ರೆಂಡು, ಅಲ್ಲೊಂದು ಸ್ವಲ್ಪ ಜನ ಇದ್ದಾರೆ, ಒಂದು 2-3 ಜನ. ಸೊ ಹೋಗ್ತಾ ಇದ್ದೀವಿ. ಇವಾಗ ನಾವು ಹೋಗೋ ಪ್ಲೇಸ್ ಹೆಸರು ಆಲ್ಟೀಸ್ ರಾತ್ ಹೌಸ್ ಅಂತ, ಅಂದರೆ ಓಲ್ಡ್ ಟೌನ್ ಹೌಸ್ ಅಂತಲೇ ಅಂತಾರೆ ಅದಕ್ಕೆ. ಸೊ ಒಳ್ಳೆ ಹಿಸ್ಟ್ರಿ ಇದೆ, ಅಲ್ಲೋಗಿ ನೋಡೋಣ ಏನು ಹೇಗಿದೆ ಏನಿದೆ ಅಂತ. ಹೋಗೋಣ ಬನ್ನಿ. ಸೊ ನಾವು ಬಂದಾಯಿತು ಆಲ್ಟೀಸ್ ರಾತ್ ಹೌಸ್ಗೆ. ನೋಡಿ, ಇದುವೇ ಆಲ್ಟೀಸ್ ರಾತ್ ಹೌಸ್. ಸಖತ್ತಾಗಿದೆ ಅಲ್ವಾ? ಒಳ್ಳೆ ಒಂದು ಸ್ಕಲ್ಪ್ಚರು, ಒಳ್ಳೆ ಒಂದು ಆರ್ಕಿಟೆಕ್ಚರಿಂದ ಬಿಲ್ಡ್ ಆಗಿರೋ ಒಂದು ಆಲ್ಟೀಸ್ ರಾತ್ ಹೌಸ್ ಅಂತ. ಇದು ಓಲ್ಡ್ ಟೌನ್ ಹೌಸ್ ಅಂತಾರೆ. ಇದ್ರದ್ದೊಂದು ಹಿಸ್ಟ್ರಿ ಇದೆ. ಏನಂತಂದರೆ 900ನೇ ಶತಮಾನದ, ಅಂದರೆ 900ನೇ ಶತಮಾನದಲ್ಲಿ, 900ನೇ ಶತಮಾನ ಅಂತೀನಿ, 9ನೇ ಶತಮಾನ ಆ್ಯಂಡ್ 900ನೇ ಇಸ್ವಿಯಲ್ಲಿ ಇದನ್ನು ಈ ಎಂಪೈರ್ ಬಿಲ್ಡ್ ಆಯಿತು. ಎಂಪೈರ್ ಬಿಲ್ಡ್ ಆದಮೇಲೆ ಜನರಿಗೆ ಇಲ್ಲಿ ರಾತ್ ಹೌಸ್ ಅಂತಂದರೆ ಅಲ್ಲಿ ಸಿಟಿಯಲ್ಲಿರೋ, ನಮ್ಮಲ್ಲಿ ಪಂಚಾಯತಿ ಥರ. ಸೊ ಸಿಟಿಯಲ್ಲಿರೋ ಎಲ್ಲ ಕೆಲಸಗಳೆಲ್ಲ ಇಲ್ಲಿ ಆಗ್ತವೆ. ಸೊ ಅವರು ಬಿಲ್ಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಬಿಷಪ್ ಹತ್ರ ಹೋಗ್ತಾರೆ. ಆದರೆ ಇಲ್ಲಿರೋ ಲೋಕಲ್ ಬಿಷಪ್ಪು ಇದಕ್ಕೆ ಕಟ್ಟೋಕ್ಕೆ ಪರ್ಮಿಷನ್ ಕೊಡಲ್ಲ. ಸೊ ಪರ್ಮಿಷನ್ ಕೊಡದೇ ಇದ್ದಾಗ ಏನು ಮಾಡ್ತಾರೆ ಜನ, ಇವಾಗ ಎಲ್ಲಾದರೂ ಕಟ್ಟಬೇಕು, ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು ಬೇರೆ ಜನರಿಗೆ ತೊಂದರೆ ಆಗಬಾರ್ದು, ಊರಲ್ಲಿರೋ ಪ್ಲೇಸ್ಗಳಿಗೆ ತೊಂದರೆ ಆಗಬಾರ್ದು ಅಂತ ಅವರು ಇಲ್ಲಿ ನಿಮ್ಗೇನು ಕಾಣಿಸ್ತಿದೆಯಲ್ಲ, ಇದು ರಿಗ್ನೈಟ್ಸ್ ರಿವರು. ಈ ರಿಗ್ನೈಟ್ಸ್ ರಿವರ್ ಮಿಡಲಲ್ಲೇ ರಾತ್ ಹೌಸ್ನ ಒಂದು ಆರ್ಟಿಫಿಷಿಯಲ್ ಐಲ್ಯಾಂಡ್ನ ರೆಡಿ ಮಾಡಿಬಿಟ್ಟು ಕಟ್ಬಿಡ್ತಾರೆ. ಸೊ ನೀವು ನೋಡ್ತಾ ಇದ್ದೀರಾ, ಇದುವೇ ರಿಗ್ನೈಟ್ಸ್ ರಿವರು. ಇದ್ರದ್ದು ಎಕ್ಸಾಕ್ಟ್ ಮಿಡಲಲ್ಲಿ ಅವ್ರು ಅದನ್ನು ಕಟ್ಟಿದ್ದಾರೆ. ಸೊ ಒಳ್ಳೆ ಒಂದು ಸೀನು ನೋಡಿ. ಸೊ ಇದು ಅನದರ್ ಸೈಡ್ ಆಫ್ ವ್ಯೂ ಅನ್ಬೋದು. ಇಲ್ಲಿ ನೀವು ಈ ಸೈಡಿಂದ ನೋಡ್ಬೋದು ನೋಡಿ. ಆಮೇಲೆ ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಅವರೆಲ್ಲ ನನ್ನ ಫ್ರೆಂಡ್ಸು ಅಲ್ಲಿಂದ ಕರಿತಾ ಇದ್ದಾರೆ. ಇವಾಗ ಹಂಗಾಗಿ ಹಂಗೆ ಹೋಗೋಣ, ಅಲ್ಲಿಂದ ವ್ಯೂ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ, ಇದುವೇ ನಾವು ಅಲ್ಲಿದ್ವಿ ಅವಾಗಲೇ. ಅಲ್ಲಿಂದ ಹಿಂಗೆ ಕಟ್ಟಿದ್ದಾರೆ ಇವರು. ಇದು ರಿಗ್ನೈಟ್ಸ್ ನದಿ. ಇಲ್ಲೆಲ್ಲ ಫುಲ್ ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಪ್ರಾಪರ್ ಆಗಿ ಒಂದು ಚಿಕ್ಕದಾಗಿ ಆರ್ಟಿಫಿಷಿಯಲ್ ಐಲ್ಯಾಂಡ್ ಮಾಡಿಬಿಟ್ಟು ಇದನ್ನು ಬಿಲ್ಡ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಟು ರೋಮ್ ಇನ್ ಬ್ಯಾಂಬರ್ಗ್ ಅಂತಲೇ ಹೇಳ್ಬೋದು.
ಸೊ ಇಲ್ಲಿ ನದಿ ಹಿಂಗಿದೆ, ನದಿ ಫುಲ್ ಮಿಡಲಲ್ಲೇ ಇದು ಮಾಡಿದ್ದಾರೆ. ಈ ನದಿ ಹೆಸರು ರೆಗ್ನೈಟ್ಸ್ ಅಂತ. ಸೊ ನಾವು ಅಲ್ಲಿ ಮುಗಿಸ್ಕೊಂಡ್ವಿ ಆಲ್ಟಸ್ ರಾಥೌಸ್ ಅಂತ. ಇವಾಗ ನೋಡಿ ಇಲ್ಲಿ ಕಾಡು ಜರ್ನಿ ಹೇಗಿದೆ ನೋಡಿ ಎಲ್ಲ. ನಾವು ಹೋಗ್ತಿರೋ ಏರಿಯಾ ನೋಡಿ, ನನ್ನ ಫ್ರೆಂಡ್ ಇವನ ಹೆಸರು ಅಮೋಘ್ ಅಂತ, ಬೆಂಗಳೂರವನೇ. ಸೊ ನಾವಿವಾಗ ನಡ್ಕೊಂಡು ಒಂದು ಕಿಲೋಮೀಟ್ರ್ ಟ್ರೆಕ್ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬ್ಯಾಂಬರ್ಗ್ ಕ್ಯಾಸಲ್ಗೆ ಹೋಗ್ತಾ ಇದ್ದೀವಿ. ಸೊ ಅದು ಒಂದು ಒಳ್ಳೆ ಹಿಸ್ಟ್ರಿ ಇರೋ ಏರಿಯಾ. ಸೊ ಅದನ್ನು ನೋಡೋಣ. ಇವಾಗ ಒಂದು ಸ್ವಲ್ಪ ನಡಿಬೇಕು, ನಡ್ಕೊಂಡು ಹೋಗಬೇಕು. ಸೊ ಈ ಬ್ಯಾಂಬರ್ಗು ಒಂದು 1000-2000 ಇಸ್ವಿ ಎಲ್ಲ ಒಂದು ಒಳ್ಳೆ ಹಿಸ್ಟ್ರಿ ಇರೋ ಏರಿಯಾ ಇದು. ಇಲ್ಲೆಲ್ಲ ಮುಂಚೆ ಇದ್ರ ಮೇಲೇನು ತುಂಬ ದಾಳಿ ಎಲ್ಲ ಮಾಡಿದ್ದಾರೆ. World War II ಅಲ್ಲೂ ಎಲ್ಲ ತುಂಬ ಕಷ್ಟಪಟ್ಟಿದೆ ಈ ಊರು. ಸೊ ಆವಾಗಲೂ ಎಲ್ಲ ಡಿಮಾಲಿಷ್ ಆಗಿತ್ತು, ಫುಲ್ ಎಲ್ಲದೂ ಹೋಗ್ಬಿಟ್ಟಿತ್ತು. ಆದರೂ ಕೂಡ ಜನ ಮತ್ತೆ ಇಲ್ಲಿ ಆದಷ್ಟು ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಡೆವಲಪ್ ಮಾಡಿ ಒಂದೊಳ್ಳೆ ಹಿಸ್ಟೋರಿಕಲ್ ಪ್ಲೇಸ್ ಆಗಿ ಇದನ್ನು ಇಟ್ಕೊಂಡಿದ್ದಾರೆ. ಇವಾಗ ಅಲ್ಲಿ ಹೋಗೋಣ, ನೋಡಿದ್ರಂತೆ ಬ್ಯಾಂಬರ್ಗ್ ಕ್ಯಾಸಲ್ ಹೆಂಗಿದೆ ಅಂತ. ಕ್ಯಾಸಲ್ ಅಂದರೆ ಗೊತ್ತಾ ನಿಮಗೆ? ಏನು ಹೇಳಿ ನೋಡೋಣ. ಕ್ಯಾಸಲ್ ಅಂದರೆ ಮುಂಚೆ ರಾಜಗಳೆಲ್ಲ ಇರ್ತಿದ್ರಲ್ಲ, ಬಿಷಾಪ್ಸು, ಕಿಂಗ್ಸು, ಪ್ರಿನ್ಸಸ್ಸು, ಅವರಿಗೆಲ್ಲ ಇಳ್ಕೊಡೋಕ್ಕೆ ಪ್ರೈಮರಿ ರೆಸಿಡೆನ್ಸ್ ಅಂತ ಒಂದು ಇರ್ತಿತ್ತು, ಅದಕ್ಕೆ ಕ್ಯಾಸಲ್ ಅಂತಿದ್ರು. ಆದರೆ 1100 ಇಸ್ವಿ ಆ ಟೈಮಲ್ಲಿ, ಅಂದರೆ 11th ಸೆಂಚುರಿಯಲ್ಲೆಲ್ಲ ಕ್ಯಾಸಲ್ಗಳು ಪ್ರೈಮರಿ ರೆಸಿಡೆನ್ಸ್ ಆಗಿರ್ತಿರಲಿಲ್ಲ. ಕ್ಯಾಸಲ್ಗಳು ಒಂದು ಏನು ಡಿಫೆನ್ಸಿಗೆ ಅಂತಲೇ ಅನ್ಬೋದು. ಸೊ ಯಾರಾದರೂ ಒಂದು ಡೇಂಜರ್ ಬಂತು, ಯಾರಾದರೂ ಒಂದು ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಕಿಂಗು ಸಿಟಿಲಿ ಇರ್ತಿದ್ದ, ಏನು ಮಾಡ್ತಿದ್ರು, ಕಿಂಗನ್ನ ಕರ್ಕೊಂಡು ಹೋಗ್ತಿದ್ರು ಎಲ್ಲಿಗೆ? ಕ್ಯಾಸಲ್ಗೆ. ಕ್ಯಾಸಲಲ್ಲಿ ಹೋಗಿ ಅವನ್ನ ಸೇಫಾಗಿ ಇಡ್ತಿದ್ರು. ಸೊ ಕ್ಯಾಸಲ್ಲು ಎಲ್ಲೇ ಹೋದ್ರಿ, ಎಲ್ಲಿ ನೀವು ಜರ್ಮನಿಯಲ್ಲಿ ಯಾವುದೇ ಕ್ಯಾಸಲ್ನ ನೋಡೋಕೆ ಹೋದ್ರೂ ಕೂಡ ಎಲ್ಲ ಕ್ಯಾಸಲ್ಗಳು ಗುಡ್ಡದ ಮೇಲೆ ಇರ್ತವೆ. ಸೊ ಅದರಿಂದನೇ ನಾವು ಅರ್ಥ ಮಾಡ್ಕೋಬೋದು ಯಾರು ಅಲ್ಲಿ ಬಂದು ಅಟ್ಯಾಕ್ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಅದೊಂದು ಡಿಫೆನ್ಸ್ ಏರಿಯಾ, ರೆಫ್ಯೂಜಿ ಅಂತ ಕರೀತಾರೆ ಇವರು. ಸೊ ಅದೊಂದು ಡಿಫೆನ್ಸ್ ಏರಿಯಾನ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಅವರು ಅದನ್ನು ಅಲ್ಲಿ ಗುಡ್ಡದ ಮೇಲೆ ಕಟ್ಟಿ ಅಲ್ಲಿ ಹೋಗಿ ಸೇಫ್ ಹೌಸ್ ಥರ ಇರ್ತಾಯಿದ್ರು. ಹಾಗಾಗಿ ಕಿಂಗ್ಗಳು, ಪ್ರಿನ್ಸಸ್ಗಳು ಸೇಫಾಗಿ ಇದ್ಬಿಡ್ತಿದ್ರು. ಸೊ ಇಲ್ಲೊಂದು ಪ್ಲಮ್ ಗಿಡ ಇದೆ, ಫುಲ್ ಪ್ಲಮ್ ಬಿದ್ದಿದ್ದಾವೆ ಕೆಳಗಡೆ ಕೆಂಪು. ಅಪ್ಪ ಇಲ್ಲಿ ತುಂಬ ಹಣ್ಣುಗಳ ಗಿಡಗಳೆಲ್ಲ ಇರ್ತವೆ, ಯಾರೂ ತಿನ್ನಲ್ಲ. ಎಲ್ಲೇ ಹೋದ್ರು ಆ್ಯಪಲ್ ಗಿಡ, ಚೆರ್ರಿ ಗಿಡ, ಪ್ಲಮ್ ಗಿಡ, ಇವುಗಳಂತೂ ಕೇಳೋದೇ ಬೇಡ. ಸೊ ಇವಾಗ ನೀವು ನೋಡಬೇಕಾ, ಸ್ವಲ್ಪ ನೋಡ್ತೀರಾ, ಅಲ್ಲಿ ನೋಡಿ, ಅಲ್ಲಿ ಚಿಕ್ಕದಾಗಿ ಕಾಣಿಸ್ತಿದೆಯಲ್ಲ ಅದೇ ಕ್ಯಾಸಲ್ಲು. ಸೊ ನಾವು ಅಲ್ಲಿಗೆ ಹೋಗೋಣ, ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಸೊ ಹೋಗಿ ವಿಲ್ ಸಿ. Hi guys, excuse me, are you guys going to castle? 15-20 step back चल रहे हैं, पाँव दर्द कम हो जाए. Are we going to the right place? Will we be able to go back home? Yes, we can go back to bus stop. We can get the bus which is 9:10. Then again we can go back to place where we came from. ಇಲ್ಲಿ ನೋಡಿ, ಫುಲ್ ಎಲ್ಲ ಆ್ಯಪಲ್ ಟ್ರೀಸ್. ದಿಸ್ ಆಲ್ ಆರ್ ಆ್ಯಪಲ್ ಟ್ರೀಸ್. ನಡಿಬೇಕು, ಹೆವಿ ನಡೆಯೋತಿದೆ, ಫುಲ್ ಗಡ್ಡ ಹತ್ಕೊಂಡು. ಬಟ್ ಟ್ರೀಸ್ ಎಲ್ಲ ಚೆನ್ನಾಗಿದ್ದಾವೆ ಅಲ್ಲ. ಬಿಸಿಲು ಇದೆ, ಒಂದು 30 ಡಿಗ್ರಿ ಎಲ್ಲ ಬಿಸಿಲಿದೆ ನೋಡಿ ಎಷ್ಟೊಂದು ನಡಿಬೇಕು ಅಂತ. ಇಷ್ಟೆಲ್ಲ ನಡ್ಕೊಂಡು ಹೋಗಿ ಒಂದು ಮೆಮೊರಿ ಪ್ಲೇಸ್ ನೋಡಬೇಕು, ಆದರೂ ಒಳ್ಳೇದಲ್ವ.
ಇಂಡಿಯಾದಲ್ಲೂ ಎಷ್ಟೆಷ್ಟೋ ಗುಡ್ಡಗಳೆಲ್ಲ ಹತ್ತಿದ್ದೀವಂತೆ. ಇಲ್ಲಿ ಬಂದು ಅಷ್ಟೇ 1 ಕಿಲೋಮೀಟ್ರ್ ಒಂದು ಗುಡ್ಡ ಹತ್ತೋದು ಎಷ್ಟೊತ್ತು, ಇಂಡಿಯನ್ಸ್ ಅಲ್ವಾ, ಹತ್ತೀವಿ ಬಿಡಿ. ಫೈನಲಿ 1 ಕಿಲೋಮೀಟ್ರ್ ನಡ್ಕೊಂಡು ಬಂದ್ವಿ. ನೋಡಿ ನಿಮ್ಗೆ ಹೇಳಿದ್ದೆಲ್ಲ, ಇಲ್ಲೂ ಕೂಡ ಬರೀ ಆ್ಯಪಲ್ ಗಿಡನೇ, ಎಲ್ಲಿ ಹೋದರೂ ಆ್ಯಪಲ್ ಗಿಡ. ಸೊ ಬಂದಿದ್ದೀವಿ ಕ್ಯಾಸಲ್ ನೋಡೋಣ. ಸೊ ನೋಡಿ, ಅಲ್ಟನ್ಬರ್ಗ್ ಅಂತಾರೆ ಇದ್ರ ಹೆಸರು, ಅಲ್ಟನ್ಬರ್ಗ್ ಅಂತ. ಸೊ ಒಳ್ಳೆ ಒಂದು ಪ್ಲೇಸು, ಒಳ್ಳೆ ಜಾಗ, ನೋಡೋಕೆ ಸಖತ್ತಾಗಿದೆ. ನಿಮ್ಗೆ ತೋರಿಸ್ತೀನಿ ನೋಡಿ, ಎಂಜಾಯ್ ದ ಪ್ಲೇಸ್. ಸೊ ದಿಸ್ ಈಸ್ ಕ್ಯಾಸಲ್, ಇದೆ ಒಂದು ಕ್ಯಾಸಲ್. ನೋಡ್ತಿದ್ದೀರಲ್ಲ, ನಾನು ಹೇಳಿದ್ದೆ ಅಲ್ವಾ ನಿಮಗೆ ಆವಾಗಲೇ, ಏನು ಡೇಂಜರ್ ಟೈಮಲ್ಲಿ ಪ್ರಿನ್ಸ್ನ ಕಿಂಗ್ನ ಸೇಫ್ ಮಾಡೋಕ್ಕೆ ತಂದು ಇಲ್ಲಿ ಕೂರಿಸ್ತಾ ಇದ್ರು ಅಂತ. ಸೊ ಹಾಗೆ ಇದೆ ನೋಡಿ, ಇದನ್ನ ಯಾರು, ಈ ಕಂಪೌಂಡ್ ಯಾವನ ಹತ್ತಾನೆ. ನಮ್ಮ ಕೋಟೆಗಳು ಹಿಂಗೆಲ್ಲ, ನಮ್ಮ ಶಿವಾಜಿ ಕೋಟೆಗಳಾಗ್ಬೋದು, ಈ ಕಡೆಗೆ ಮೈಸೂರು ಕಡೆಗೆ ಬಂದರೆ ಟಿಪ್ಪು ಸುಲ್ತಾನ್ ಕೋಟೆ ಆಗಿರ್ಬೋದು, ಎಲ್ಲ ಕಡೆಗೆ ಕೋಟೆಗಳು ಯಾವ್ಯಾವ ಇದಾವಲ್ಲ ಇಂಡಿಯಾದಲ್ಲಿ, ಎಲ್ಲ ಕೋಟೆನೂ ಹಿಂಗೆ ಅಲ್ಲ, ಗುಡ್ಡದಲ್ಲೆಲ್ಲ ಇದು ಮಾಡಿರೋದು. ಸೊ ಒಳ್ಳೆ ಒಂದು ಸ್ಕಲ್ಪ್ಚರ್ ಎಲ್ಲ ಇದೆ ಇಲ್ಲಿ ನೋಡಿ, ಇದಿದೆ. ಸೊ ಗುಡ್ ಪಾಯಿಂಟ್. ಆಮೇಲೆ ಇಲ್ಲಿ ಬಂದಮೇಲೆ ಯಾರು ಅಟ್ಯಾಕ್ ಮಾಡೋಕ್ಕೆ ಬರ್ತಿದ್ದಾರೆ, ಯಾರು ಏನು ಅಂತ ನೋಡೋಕ್ಕೆ ಅದಕ್ಕೊಂದು ವಾಚ್ ಟವರ್ ಅಂತ ಇರ್ತಿತ್ತು. ಸೊ ದಿಸ್ ಈಸ್ ವಾಚ್ ಟವರ್ ನೋಡಿ, ಇದೆ. ಸೊ ಒಳ್ಳೆ ಒಂದು ಹೈಟಲ್ಲಿದೆ. ಇವಾಗ ಇದೇ ಒಂದು ಗುಡ್ಡದ ಮೇಲೆ ಇದ್ದೀವಿ, ಅದ್ರ ಮೇಲೆ ಮತ್ತೆ ಈ ವಾಚ್ ಟವರು. ಸೊ ಇಲ್ಲಿಂದ ಫುಲ್ ದೂರದವರೆಗೂ ನೋಡ್ಬೋದು ಯಾವ್ಯಾರು ಏನೇನು ಮಾಡ್ತಿದ್ದಾರೆ, ಯಾರ್ಯಾರು ಬರ್ತಿದ್ದಾರೆ ಅಟ್ಯಾಕ್ ಮಾಡೋಕ್ಕೆ, ಎಲ್ಲಿಂದ ಅಂತ. ಸೊ ಮೇ ಬಿ ಇಲ್ಲಿ ಒಳಗಡೆ ಹೋಗ್ಬೋದು ಅನ್ಸುತ್ತೆ ವಾಚ್ ಟವರ್ಗೆ, ಗೊತ್ತಿಲ್ಲ, ನೋಡ್ಬೇಕು. ಅವರೆಲ್ಲ ಒಳಗಡೆ ಹೋದ್ರಾ, ಮೇಲೆ ಹೋಗಿದ್ದಾರಾ, ಎಲ್ಲಿದ್ದಾರೆ ಅವರು? ಕಾಲ್ ಮಾಡ್ದಾ? ಒಂದು ಸರ್ತಿ ಕಾಲ್ ಮಾಡಿ ನೋಡು. ಸೊ ಇಲ್ಲಿ ಇವಾಗ ಟೂರಿಸ್ಟ್ ಪ್ಲೇಸ್ ಆಗಿದೆ ಇದು. ಇವಾಗ ಇದು ಕ್ಯಾಸಲ್ಲೇ, ಬಟ್ ಟೂರಿಸ್ಟ್ ಪ್ಲೇಸ್ ಆಗಿದೆ. ಹಾಗಾಗಿ ಫುಲ್ ಇಲ್ಲೆಲ್ಲ ಬಂದು ಎಂಜಾಯ್ ಮಾಡ್ತಾರೆ ಜನ ಎಲ್ಲ ಬಂದು. ಫುಡ್ಡು, ಡ್ರಿಂಕ್ಸು ಎಲ್ಲ ಇದೆ. ಆಮೇಲೆ ನಿಮಗೆ ನಾನು ಆವಾಗಲೇ ಹೇಳಬೇಕಿತ್ತು, ಇದರಲ್ಲಿ ಬೆಂಬರ್ಗಲ್ಲಿ ಇದ್ದಾಗಲೇ ಇಲ್ಲೊಂದು ಫೇಮಸ್ ಒಂದು ಇದಿದೆ, ಏನು ಮುಂಚೆಯಿಂದ ಬಂದಿರೋದು, ಸಾವಿರಾರು ವರ್ಷದ ಹಳೆಯಿಂದ ಒಂದು ಪದ್ಧತಿ. ಇಲ್ಲಿ ಜನ ತುಂಬ ಬಿಯರ್ ಕುಡಿತಾರೆ. ಸೊ ಇಲ್ಲಿ ಸ್ಮೋಕಿ ಬಿಯರ್ ಅಂತ ಒಂದು ಫೇಮಸ್ ಇದೆ. ಇಲ್ಲೇ ಅವರು ಅದನ್ನು ಕ್ರಿಯೇಟ್ ಮಾಡಿಬಿಟ್ಟು, ಸೊ ನಾರ್ಮಲ್ ಏನು ಬಿಯರ್ ಇರುತ್ತಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಆ ಸ್ಮೋಕಿ ಬಿಯರ್ನ ಕುಡಿತಾರೆ ಅವರು. ಸೊ ಅದು ಇಲ್ಲಿ ಬೆಂಬರ್ಗಲ್ಲಿ ಫೇಮಸ್ಸು. ಸೊ ನೋಡ್ಬೋದು, ಫುಲ್ ಕ್ಯಾಸಲ್ ಸುತ್ತ ತಿರುಗ್ತಾ ಇದ್ದೀನಿ ನಾನು. ಸೊ ವೆರಿ ಗುಡ್ ಪ್ಲೇಸ್ ಇಟ್ ಈಸ್. ಎಲ್ಲ ಒಂದು ಕಾಮ್ ಆಗಿದೆ. ಸ್ಯಾಟರ್ಡೆ ಸಂಡೇ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲಿಂದ ಪಾಯಿಂಟ್ ಏನಂತಂದರೆ, ಇಲ್ಲಿಂದ ಒಂದು ವ್ಯೂ ಇದೆ, ಸಖತ್ತಾಗಿರೋ ವ್ಯೂ ಇದೆ. ನಿಮಗೆ ತೋರಿಸ್ತೀನಿ ಇವಾಗ ನೋಡಿ. ಕ್ಯಾನ್ ಸಿ ಅಲ್ವಾ, ನೋಡಿ ಹಿಂಗೆ ಕಾಣಿಸ್ತಿದೆ ಬ್ಯಾಂಬರ್ಗ್ ಅಂತ. ಇಲ್ಲಿಂದ ಈ ಕಡೆಗೂ ಇದೆ ಸ್ವಲ್ಪ ಸಖತ್ತಾಗಿರೋ ವ್ಯೂ ಇದು. ಅದು ಬ್ಯಾಂಬರ್ಗ್ ಸಿಟಿ ಆಯಿತಾ. ಸೊ ಅಲ್ಲಿಂದ ಒಂದು 5-6 ಕಿಲೋಮೀಟ್ರ್ ದೂರ ಇದೆ. ನಾವು ಬಸ್ಸಲ್ಲಿ ಅಲ್ಲಿಂದನೇ ಬಂದ್ವಿ. ಸೊ ಇದು ಕ್ಯಾಸಲ್, ಇಲ್ಲಿರೋ ಕ್ಯಾಸಲ್ ಇದು. ಸೊ ಬಿಸಿಲಿದೆ ಇವತ್ತು ಆಯಿತಾ. ಅದು ಹೆಂಗೆ ಕಾಣಿಸ್ತಿದೆ ನೋಡಿ, ಸನ್ಲೈಟ್ಗೆ ಸಖತ್ತಾಗಿ ಒಂದು ವ್ಯೂ. ಸೊ ಒಳ್ಳೆ ಒಂದು ವ್ಯೂ, ಸ್ವಲ್ಪ ಹೊತ್ತು ಎಂಜಾಯ್ ಮಾಡೋಣ. ಸೊ ಇವಾಗ ನಿಮಗೆ ಇದ್ರದ್ದೊಂದು ಹಿಸ್ಟ್ರಿ ಹೇಳಬೇಕಲ್ವಾ. ಸೊ ಹಿಸ್ಟ್ರಿ ಹೇಳ್ತೀನಿ ಕೇಳಿ. ಸೊ ಏನಾಗಿತ್ತು ಅಂತಂದರೆ 11th ಸೆಂಚುರಿ. ಸೊ 11th ಸೆಂಚುರಿ ಏನಿತ್ತಲ್ಲ ನಮ್ಮದು, 11th ಸೆಂಚುರಿಯಲ್ಲಿ ಇದನ್ನು ಫಸ್ಟು ಯೂಶ್ವಲಿ ಡಿಫೆನ್ಸಿಗಾಗೇ ಯೂಸ್ ಮಾಡ್ತಿದ್ರು, ನಾನು ನಿಮ್ಗೆ ಹೇಳ್ದಂಗೆ. ಸೊ ಡಿಫೆನ್ಸಾಗಿ ಯೂಸ್ ಮಾಡ್ತಿದ್ರು ಜನ ಎಲ್ಲ, ಫೈನ್ ಎಲ್ಲ ಕರೆಕ್ಟಾಗೇ ಇತ್ತು. ಆದರೆ ಏನಾಯಿತು, 13th ಸೆಂಚುರಿಯಲ್ಲಿ ಜನ ಎಲ್ಲ ಇದ್ರದ್ದು ಅಪೋಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕಿಂಗ್ ಜೊತೆಗೆ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಆಲ್ರೆಡಿ ಅಲ್ಲಿ ನಾವು ನೋಡ್ದಂಗೆ ಕಿಂಗು ಬಿಷಪ್ಪು ಇಲ್ಲಿ ಇದು ಮಾಡೋಕ್ಕೂ ಕೊಟ್ಟಿರಲಿಲ್ಲ, ರಾತ್ ಹೌಸ್ನ ಬಿಲ್ಡ್ ಮಾಡೋಕ್ಕೂ ಕೊಟ್ಟಿರಲಿಲ್ಲ. ಹಾಗಾಗಿ ಒಟ್ಟು ಜನರುಗಳಿಗೆ ಮತ್ತು ಬಿಷಪ್ಗೆ ಮಿಡಲಲ್ಲಿ ಒಟ್ಟು ಜಗಳ ಆಗ್ಬಿಟ್ಟಿತ್ತು. ಹಾಗಾಗಿ ಬಿಷಪ್ ಇವ್ರ ಜೊತೆಗೆ ಜಗಳಾಡಿ ಇದ್ರದ್ದೊಂದು ಕೋಪಕ್ಕೆ ಅವನೇನು ಮಾಡ್ಕೊಂಡ ಅಂದರೆ, ಇದನ್ನು ಬರೀ ಡೇಂಜರ್ ಟೈಮಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲ ಟೈಮಲ್ಲೂ ಕೂಡ ಈ ಒಂದೇನು ಇದಿದೆಯಲ್ಲ ಕ್ಯಾಸಲ್ಲು, ಇದನ್ನು ತನ್ನ ಪ್ರೈಮರಿ ರೆಸಿಡೆನ್ಸಾಗೆ ಮಾಡ್ಕೊಂಡ್ಬಿಟ್ಟ. ಅಂದರೆ ನಾನು ಇಲ್ಲೇ ಬಂದು ಉಳ್ಕೊತೀನಿ, ಡೇಂಜರ್ ಎಲ್ಲ ಬೇಡ ನನಗೆ, ಡೇಂಜರ್ ಟೈಮಲ್ಲೆಲ್ಲ ನಾನು ಡೈಲಿ ಇಲ್ಲೇ ಉಳ್ಕೋಬೇಕು ಅಂತ ಹೇಳಿಬಿಟ್ಟು
ಕಿಂಗ್ ಬಂದ್ಬಿಟ್ಟು ಇಲ್ಲೇ ಉಳ್ಕೊಂಡ್ಬಿಡ್ತಾನೆ. ಸೊ 13th ಸೆಂಚುರಿಯಿಂದ 15th ಸೆಂಚುರಿವರೆಗೂ ಇದು ಕಿಂಗ್ದು ಪ್ರೈಮರಿ ರೆಸಿಡೆನ್ಸೇ ಆಗುತ್ತೆ. ಅದಾದಮೇಲೆ ಆ್ಯಸ್ ಹಿಸ್ಟ್ರಿ ಸೇಸ್ ಅದು ಇದು ಕಮ್ಯುನಿಟಿ ಇದು ಅದು ಇದು ಎಲ್ಲ ಬರುತ್ತೆ ಇಲ್ಲಿ ಸುಮ್ಮನೆ ಇದು ಮಾಡಿಕೊಂಡು. ಆಮೇಲೆ ಎಂಪೈರ್ಗಳು ಅದು ಇದು ಎಲ್ಲ ಹೋದ್ಮೇಲೆ ಆಮೇಲೆ ಏನಾಗುತ್ತೆ, ಇದು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಫುಲ್ ಧ್ವಂಸ ಮಾಡಿಬಿಡ್ತಾರೆ ಇದನ್ನು. ಫುಲ್ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಬಾಂಬ್ ಗಿಂಬ್ ಹಾಕಿಬಿಟ್ಟು ಫೈರಿಗೆ ಡ್ಯಾಮೇಜ್ ಆಗಿಬಿಡುತ್ತೆ, ಫುಲ್ ಡ್ಯಾಮೇಜ್ ಆಗಿ ಹೋಗಿರುತ್ತೆ. ಆಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ಡ್ಯಾಮೇಜ್ ಆದಮೇಲೆ ಮತ್ತೆ 18th ಸೆಂಚುರಿ ಅಂದ್ಕೊಳ್ಳಿ, 18th ಸೆಂಚುರಿಯಲ್ಲಿ ಮತ್ತೆ ರಿನೋವೇಟ್ ಮಾಡ್ತಾರೆ. ರಿನೋವೇಟ್ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಒಳ್ಳೆಯದಾಗಿ ನಿಂತ್ಕೊಂಡು ಬಂದಿರೋದೇ ಇದೊಂದು ಕ್ಯಾಸಲ್ಲು. ಸೊ ಬ್ಯಾಂಬರ್ಗ್ ಕ್ಯಾಸಲ್ಲು ಇದು ಇದ್ರದ್ದೊಂದು ಸ್ಟೋರಿ, ಚಿಕ್ಕ ಸ್ಟೋರಿ. ಸೊ ಒಳ್ಳೆ ಜಾಗ, ಎಂಜಾಯ್ ಮಾಡೋಣ, ಚೆನ್ನಾಗಿದೆ. ಸೊ ತೋರಿಸ್ತೀನಿ ನೋಡಿ. ಸೊ ಇದು ಇಲ್ಲಿಂದ ಒಂದು ಕ್ಯಾಸಲ್ ವ್ಯೂ ಅಂತಲೇ ಹೇಳ್ಬೋದು ನೋಡಿ, ಸಖತ್ತಾಗಿದೆ ಅಲ್ವಾ. ಇದು ವಾಚ್ ಟವರ್ದು ಪಕ್ಕದಲ್ಲಿರೋ ಒಂದು ಪಿಲ್ಲರು, ಇಲ್ಲಿಂದ ಒಳ್ಳೆ ವ್ಯೂ. ನೋಡಿ ಇಲ್ಲಿ ಬಸ್ಗಳು ಬರುತ್ತೆ, ಕಾರ್ ಬರೋಕ್ಕೆ ಬಸ್ ಬರೋಕ್ಕೆ ರೋಡು ಎಲ್ಲ ಮಾಡಿದ್ದಾರೆ. ಈ ಕಂಪೌಂಡ್ ನೋಡಿ ನೀವು ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಇಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ. ಇಲ್ಲಿ ಜರ್ಮನಿಯಲ್ಲಿ ಕ್ಯಾಸಲ್ಗಳು ತುಂಬಾ ಫೇಮಸ್ಸು. ಸೊ ಒಳ್ಳೆ ವ್ಯೂ ಒಂದು. ಸೊ ನಾವು ಮುಗಿಸ್ಕೊಂಡು ಬಂದ್ವಿ, ನಿಮ್ಗೆ ತೋರಿಸಿದ್ನಲ್ಲ ಅಲ್ಲಿತ್ತು ಕ್ಯಾಸಲ್. ಇಟ್ ವಾಸ್ ಹೆವಿ, ಒಳ್ಳೆ ಗುಡ್ ಪ್ಲೇಸು. ಸೊ ಹೇಳ್ದಂಗೆ ಒಳ್ಳೆ ಒಂದು ಹಿಸ್ಟೋರಿಕ್ ಸ್ಟೋರಿನೂ ಅದಕ್ಕಿದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ಸು ಬರ್ತಿದ್ದಾರೆ, ವಾಕ್ ಮಾಡಿಕೊಂಡು ಇನ್ನೂ 500 ಮೀಟರ್ಸ್ ಇದೆ. ಸೊ ಹೋಗಿ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಬಸ್ ತೊಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ಮನೆಗೆ ಹೋಗಬೇಕು. ಸೊ ನೀವು ನೋಡಿದ್ರಿ, ಇದಾಗಿತ್ತು ನಮ್ಮ ಬ್ಯಾಂಬರ್ಗ್ ಒಂದು ಟೂರ್. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಪ್ಲೇಸಿಗೆ ಹೋಗಿ ಒಳ್ಳೊಳ್ಳೆ ವಿಚಾರಗಳನ್ನ ತಂದುಕೊಡ್ತೀನಿ. ಪ್ಲೀಸ್ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ರಿಗೂ ಕಳಿಸಿ. ಸಬ್ಸ್ಕ್ರೈಬ್ ಮಾಡೋಕ್ಕೂ ಹೇಳಿ, ನೀವು ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಚಾನಲ್ ಹೆಸರು ಗೊತ್ತಲ್ವಾ, ಸ್ಯಾಮ್ ವ್ಲಾಗ್ಸ್. ಸೊ ನಿಮ್ಗೆ ಒಳ್ಳೊಳ್ಳೆ ಜರ್ಮನಿಯಲ್ಲಿರೋ ಹಿಸ್ಟ್ರಿ ಆಗಲಿ, ಒಳ್ಳೊಳ್ಳೆ ಜಾಗಗಳು ಇವತ್ತು ನೋಡಿದ್ರಿ. ಇವಾಗ ನಿಮ್ಗೆ ಹೊಸ ವಿಷಯ ಗೊತ್ತಾಯಿತು, ಕ್ಯಾಸಲ್ ಹೆಂಗಿರುತ್ತೆ, ಕ್ಯಾಸಲ್ ಏನಕ್ಕೆ ಯೂಸ್ ಮಾಡ್ತಿದ್ರು, ಏನೇನಿತ್ತು. ಆಮೇಲೆ ಇಲ್ಲಿಂದ ಇಷ್ಟೊಳ್ಳೆ ಒಂದು ಜರ್ಮನಿ ವ್ಯೂ ತೊಗೊಂಡ್ರಿ. ಸೊ ಇಂಥವೆಲ್ಲ ಒಳ್ಳೊಳ್ಳೆ ಪ್ಲೇಸ್ಗಳು ಬೇಕು, ಎಲ್ಲ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.